ಪ್ರಿಯರೇ, ಕರ್ತನಿಗೆ ಜಯಘೋಷ ಮಾಡೋಣ. ಕರ್ತನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಯಾಕೆ ಅಂದರೆ ಪ್ರಕಟಣೆಗಳು 3ನೇ ಅಧ್ಯಾಯ 21 ನಾವು ನೋಡುವುದಾದರೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಆತನ ಸಿಂಹಾಸನದಲ್ಲಿ ಕೂತುಕೊಂಡು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹಿಸುವನು. ಕರ್ತರಿಗೆ ಸ್ತೋತ್ರ. ಏಕೆಂದರೆ ಮುಂದೋಟಗಾರನಾಗಿರ್ತಕ್ಕಂಥ ನಮ್ಮ ಕರ್ತರು ನಮ್ಮ ಶೋಧನೆಗಳಿಗೆ ಮಾತ್ರವಲ್ಲದೆ ನಮಗೆ ಒಂದು ಉನ್ನತವಾದಂಥ ಒಂದು ಹಾದಿಯನ್ನು ಇಟ್ಟಿದ್ದಾರೆ. ನಮ್ಮನ್ನು ಉನ್ನತಕ್ಕೆ ನಡೆಸ್ತಾರೆ. ನಮ್ಮ ಜೀವಿತಗಳಲ್ಲಿ ಅಭಿವೃದ್ಧಿಗಳನ್ನು ಮಾಡುತ್ತಾರೆ. ನಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಾರೆ. ಆ ಕಾರಣಕ್ಕೆ ನಾವು ಕರ್ತನಿಗೆ ಸ್ತೋತ್ರ ಹೇಳೋಣ. ಸ್ತೋತ್ರ ಸ್ತೋತ್ರ ಹೇಳ್ತಾ ಹೇಳ್ತಾ ನಮ್ಮೆಲ್ಲ ದುಃಖಗಳು ಸಂತೋಷವಾಗ್ತವೆ, ಫಲಭರಿತವಾಗ್ತವೆ. ಯಾಕೆ ಅಂದರೆ ನೀವು 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 9 ನಾವು ನೋಡಿಕೊಂಡ್ರೆ, ಇದಲ್ಲದೆ ಹೇರಳವಾದ ಪ್ರಕಟಣೆಗಳ ಮೂಲಕ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಬಾರದೆಂದು ನನ್ನನ್ನು ಗುದ್ದುವುದಕ್ಕಾಗಿ ಸೈತಾನನ ದೂತನಂತೆ ನನ್ನ ಶರೀರದಲ್ಲಿ ಒಂದು ಮುಳ್ಳು ನನಗೆ ಕೊಡಲ್ಪಟ್ಟಿದೆ. ಹೀಗೆ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಲಾರದಂತೆ ಇದಾಯಿತು. ಇಲ್ಲಿ ನಾವು ನೋಡ್ತೇವೆ, ಸೈತಾನನು ಕೊಡುವಂಥ ಸಂಕಷ್ಟಕ್ಕೆ ದೇವರು ಊರುಗೋಲಾಗಿದ್ದಾರೆ. ಪ್ರಿಯರೇ, ದೇವರು ಊರುಗೋಲಾಗಿದ್ದಾರೆ. ದೇವರು ಪೌಲನನ್ನು ಗಲಾತ್ಯದಲ್ಲಿ ಒಮ್ಮೆ ಅನಾರೋಗ್ಯದ ಮೂಲಕ ತಡೀತಾರೆ. ಯಾಕಂದರೆ ಪೌಲ ಅಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಮತ್ತು ಸಭೆಯನ್ನು ಕಟ್ಟುವುದು, ಸಭೆಯನ್ನು ನಡೆಸುವುದು ಅವನ ಯೋಜನೆಯಾಗಿತ್ತು. ಪೌಲ ಆರಂಭದಲ್ಲಿ ಗಲಾತ್ಯದಿಂದ ಹೋಗದಂತೆ ಪವಿತ್ರಾತ್ಮದಿಂದ ನಿರ್ಧರಿಸಲ್ಪಟ್ಟಿದ್ದನು. ಆದರೆ ದೇವರು ಅವನನ್ನು ಒಂದು ಪವಾಡದೋಪಾದಿಯಲ್ಲಿ ದೇವರು ನಡೆಸಿದರು. ದೇವರು ಅತ್ಯದ್ಭುತಗಳನ್ನು ಮಾಡ್ತಾರೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 6 ನಾವು ನೋಡುವುದಾದರೆ, ಪವಿತ್ರಾತ್ಮ ಭರಿತವಾದಂಥ ಕಾರ್ಯಗಳು ಎಂಬುದಾಗಿ ನಾವು ನೋಡ್ತೇವೆ. ಗಲಾತ್ಯದ ಕ್ರೈಸ್ತರಿಗೆ ಬರೆದ ಪತ್ರದಲ್ಲಿ ನಾವು ನೋಡುವುದಾದರೆ, ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಶರೀರದಲ್ಲಿದ್ದ ಶೋಧನೆಯನ್ನು ನೀವು ಏನೈಸಲಿಲ್ಲ, ನಿರಾಕರಿಸಲಿಲ್ಲ. ಆದರೆ ನನ್ನನ್ನು ದೇವದೂತನಂತೆಯೂ ಕ್ರಿಸ್ತ ಯೇಸುವಿನಂತೆಯೂ ಸೇರಿಕೊಂಡಿರಿ. ಆಗ ನಿಮಗೆ ಆಶೀರ್ವಾದ ಆಯಿತೆಂದು ನೀವು ಅಂದುಕೊಂಡಿರಲ್ಲ. ಅದು ಎಲ್ಲಿ ಹೋಯಿತು? ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನಾದರೂ ಕಿತ್ತು ನನಗೆ ಕೊಡುತ್ತಿದ್ದೀರೆಂದು ನಾನು ನೆನೆಸಿದೆ. ಇಲ್ಲಿ ಪೌಲ ದೇವರು ಮಾಡಿದ ಅದ್ಭುತಗಳ ಕುರಿತಾಗಿ ಮಾತನಾಡ್ತಾರೆ. ದೇವರು ಅನುಮತಿಸಿದ ರೀತಿಯನ್ನು ಮಾತನಾಡ್ತಾರೆ. ದೇವರು ಕರುಣಾಮಯಿ ಎಂಬುದನ್ನು ಮಾತನಾಡ್ತಾರೆ. ದೇವರು ಕರುಣೆ, ಆತನ ಕರುಣೆಗಾಗಿ ಪ್ರಾರ್ಥಿಸೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವಾ, ನಿಮ್ಮ ಕರುಣೆಗಾಗಿ ಪ್ರಾರ್ಥಿಸ್ತೇವಪ್ಪ, ನಿಮ್ಮ ಕೃಪೆಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು ಮೊಣಕಾಲಾಕಿ ಪ್ರಾರ್ಥಿಸ್ತಾ ಇದ್ದಾರಪ್ಪ, ನಿಮ್ಮ ಕರುಣೆ ಎಲ್ಲಿ ದೇವರೇ? ನೀವು ಹೇಳಿದ್ದೀರಿ ಸ್ವಾಮಿ, ನಿಮ್ಮ ಕೃಪೆ ಸಾಕು ಅಪ್ಪ. ನಿಮ್ಮ ಕೃಪೆಯಿಂದ ನಡೆಸಪ್ಪ, ಕೃಪಾವರಗಳನ್ನು ಕೊಡು ಸ್ವಾಮಿ. ದೇವರೇ, ಈ ಲೋಕದಲ್ಲಿ ಸ್ವಾಮಿ ನಮ್ಮನ್ನು ದೇವರೇ ಉಪ್ಪಾಗಿ ಬಳಸು ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಕೈಗಳನ್ನು ಆಶೀರ್ವಾದ ಮಾಡಿ ಅನೇಕರಿಗೆ ಕೊಡುವಾಗೆ ನಮ್ಮ ಕೈಗಳನ್ನು ಆಶೀರ್ವದಿಸ್ತೀರಂತ ನಾನು ಬಲವಾಗಿ ನಂಬುತ್ತಾ
ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.